ಕರಾವಳಿ ಭಾಗದ ಮತ್ತೊಂದು ಕತೆ ಮಾರ್ನಮಿ ವಿಭಿನ್ನವಾಗಿ ಸದ್ದು ಮಾಡ್ತಾ ಇರ್ತಕ್ಕಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನಟ ರಿತ್ವಿಕ್ ಅವರು ನಮ್ಮ ಜೊತೆ ಇದ್ದಾರೆ. ರಿತ್ವಿಕ್ ಸಹಜವಾಗಿ ಅಂದರೆ ಇತ್ತೀಚೆಗೆ ಒಂದು ರೀತಿ ಟ್ರೆಂಡ್ ಕ್ರಿಯೇಟ್ ಆಗಿದೆ ಕರಾವಳಿ ಭಾಗದ ಕಥೆಗಳು ಸಿನಿಮಾಗಳಾಗ್ತಾ ಇರ್ತಕ್ಕಂಥದ್ದು. ಸ್ಪೆಷಲಿ ನಿಮಗೆ ಇದು ಎಷ್ಟು ಸ್ಪೆಷಲ್ ಸಿನಿಮಾ, ಯಾಕಂದರೆ ಧಾರಾವಾಹಿಗಳ ಮುಖಾಂತರ ಮನೆ ಮಾತಾಗಿದ್ದೀರಿ. ಈ ಪಾತ್ರ ಸ್ಪೆಷಲ್ ಏನಂತ ನೀವು ಹೇಳಿದಾಗೆ ಧಾರಾವಾಹಿ ಮೂಲಕ ಮನೆ ಮಾತಾಗಿದ್ದೆ. ಇವಾಗ ಅದು ಪ್ರಮೋಷನ್ ಅಂತ ಹೇಳ್ತಾರಲ್ಲ ಆ ಥರ ಇದು. ಸೊ ಬಿಗ್ ಸ್ಕ್ರೀನ್ ಬರಬೇಕು ಅಂತ ಪ್ರತಿಯೊಬ್ಬ ಕಲಾವಿದನಿಗೂ ಇರುತ್ತೆ. ಧಾರಾವಾಹಿ ಮಾಡುವ ಪ್ರತಿಯೊಬ್ಬ ಕಲಾವಿದನಿಗೂ ದೊಡ್ಡ ಸ್ಕ್ರೀನಲ್ಲಿ ಹೀರೋ ಆಗಬೇಕು ಅನ್ನೋದಿರುತ್ತೆ. ಅದೇ ಸೇಮ್ ಆಸೆ ನನಗೂ ಇತ್ತು, ಅದೇ ಕನಸು ನನಗೂ ಇತ್ತು. ಸೊ ಅದು ಇವಾಗ ಈಡೇರಿದೆ. ಆ್ಯಂಡ್ ಈ ಸಿನಿಮಾ ಬಗ್ಗೆ ತುಂಬ ನಿರೀಕ್ಷೆ ಇದೆ ನನಗೆ. ಯಾಕೆಂದರೆ ಒಂದು ನೀವು ಹೇಳಿದಾಗೆ ಕರಾವಳಿ ಭಾಗದ್ದು ಇತ್ತೀಚೆಗೆ ತುಂಬ ಕ್ಲಿಕ್ ಆಗ್ತಾ ಇದೆ ಅನ್ನೋದೊಂದು ಮಾತಾದರೆ, ಈ ಕತೆ ಕೂಡ ರೂಟ್ಸಿಂದ ಬಂದಿರುವಂಥದ್ದು. ಯಾಕೆ ನಾವು ಮಂಗಳೂರಲ್ಲಿ ಶೂಟ್ ಮಾಡಿದ್ವಿ, ಯಾಕೆ ಕರಾವಳಿ ಭಾಗವನ್ನು ಆಯ್ಕೆ ಮಾಡ್ಕೊಂಡ್ವಿ ಅಂತಂದರೆ, ಇದು ಪ್ರೇಮ ಕಥೆ ಆದರೂ ಕೂಡ ಇದ್ರ ಜೊತೆಗೆ ಒಂದು ಹುಲಿ ವೇಷದ ಒಂದು ಎಳೆ ಸಾಕ್ತಾ ಇರುತ್ತೆ. ಸೊ ಹುಲಿ ವೇಷನ ನೀವು ಮಂಗಳೂರು ಬಿಟ್ಟು ಬೇರೆ ಯಾವ ಭಾಗದಲ್ಲಿ ನೋಡೋಕ್ಕಾಗಲ್ಲ. ಆ ಕಾರಣಕ್ಕೋಸ್ಕರ ನಾವು ಕರಾವಳಿ ಭಾಗದಲ್ಲಿ ಇದನ್ನ ಶೂಟ್ ಮಾಡಿದ್ದಾಯಿತು. ಸೊ ಅದಕ್ಕೋಸ್ಕರ ಇದು ನನಗೆ ತುಂಬ ಸ್ಪೆಷಲ್ ಮಾರ್ನಮಿ. ಈಗಾಗಲೇ ಅದೇ ಈ ಹುಲಿ ವೇಷದ ಕುರಿತಾಗಿಯೂ ಕೂಡ ಸಾಕಷ್ಟು ದೃಶ್ಯಾವಳಿಗಳಿದೆ, ಸಿನಿಮಾದಲ್ಲಿ ಘಟನೆಗಳಿದೆ. ಸೊ ಒಂದಿಷ್ಟು ಪಾತ್ರಗಳು ಕೂಡ ಇದೆ. ಬಟ್ ಅದನ್ನು ಹೊರತುಪಡಿಸಿ ಇದು ಎಷ್ಟು ಡಿಫ್ರೆಂಟ್ ಅಂತ ನಿಮ್ಗೆ ಅನಿಸುತ್ತೆ? ಯಾಕೆ ಈ ರೀತಿ ಪಾತ್ರದಲ್ಲಿ ನೀವು ಒಗ್ಗಿಕೊಳ್ಳಂಗೆ ಆಯಿತು ಅಂತ? ಅಂದರೆ ಹುಲಿ ವೇಷ ಇದಕ್ಕಿಂತ ಮುಂಚೆ ಬಂದಿದೆ, ಮತ್ತು ಇದರಲ್ಲಿ ಸ್ಪೆಷಲ್ ಅಂತ ನೀವು ಕೇಳ್ತಾ ಇರೋದು. ಬೇರೆ ಸಿನಿಮಾಗಳೇ ನೀವೇನು ಹುಲಿ ವೇಷ ನೋಡಿದಿರಿ, ಅದನ್ನು ತೋರಿಸೋ ರೀತಿ ಬೇರೆ. ಆ್ಯಂಡ್ ಇಲ್ಲಿ ನಾವು ಹುಲಿ ವೇಷ ತೋರಿಸ್ತಾ ಇರೋದು ಅದು ಹೇಗೆ ಪ್ರಾಪರಾಗಿ ವರ್ಕ್ ಆಗುತ್ತೆ, ಅಂದರೆ ಅದು ಏನಕ್ಕೆ ನಾವು ಅಂದರೆ ಹುಲಿ ವೇಷ ಹೇಗಾಗ್ತಾರೆ ಅಂದರೆ ಅದಕ್ಕೆ ರೀಸನ್ ಏನು ಅನ್ನೋದು ನಾವು ಪ್ರಾಪರಾಗಿ ಇದರಲ್ಲಿ ತೋರಿಸಿದ್ದೀವಿ. ಆ್ಯಂಡ್ ರಿಚುವಲ್ಸ್ ಏನು ಫಾಲೋ ಮಾಡ್ತಾರೆ ಜನ ಅಲ್ಲಿಯವರು. ಬೇರೆ ಕಡೆ ನೀವು ಸಿನಿಮಾಗಳು ನೋಡಿರೋ ಪ್ರಕಾರ ಅದಕ್ಕೊಂದು ಬೀಟ್ ಇರುತ್ತೆ, ಡ್ಯಾನ್ಸ್ ಮಾಡ್ತಾರೆ, ಆ ಥರದ್ದೆಲ್ಲ ನೋಡಿರ್ತಾರೆ. ಬಟ್ ಅದು ಹೆಂಗೆ ಸ್ಟಾರ್ಟ್ ಆಗುತ್ತೆ, ಯಾಕೆ ಹುಲಿ ವೇಷ ಹಾಕ್ತಾರೆ, ಅದ್ರ ಇಂಪಾರ್ಟೆನ್ಸ್ ಏನು ಅನ್ನೋದು ನಮ್ಮ ಸಿನಿಮಾಲಿ ಡೀಟೇಲಾಗಿ ತೋರಿಸಿದ್ವಿ ನಾವು. ಈಗ ಸದ್ಯಕ್ಕೆ ಒಂದು ಸಾಂಗ್ ಕೂಡ ರಿಲೀಸ್ ಆಗಿದೆ. ಒಂದು ಸಾಂಗ್ ಬೇರೆ ರೀತಿ ಇದ್ದೆ ಕುತೂಹಲ ಹುಟ್ಟಿಸಿದೆ ಸಿನಿಮಾದ ಬಗ್ಗೆ. ಆ ಸ್ಪೆಷಲ್ ಸಾಂಗ್ನಲ್ಲಿ ಹೇಗೆ ಅಂದರೆ ನಂತರ ಬೇರೆ ಬೇರೆ ಹಾಡುಗಳು ಯಾವ ಜಾನರಲ್ಲಿ ಹಾಡುಗಳಿದೆ ಏನಂತ? ಎಸ್, ಟೋಟಲಿ ಇದರಲ್ಲಿ 5 ಹಾಡುಗಳಿದೆ. ಒಂದು ಆಲ್ರೆಡಿ ನೀವು ನೋಡಿದ್ದೀರಾ, ಏ ಮಾರಾಯ ಅಂತ ಗೊತ್ತಾ ಅಂತ. ಆಲ್ರೆಡಿ ಸೂಪರ್ ಹಿಟ್ ಆಗಿದೆ, ಅದು ಎಲ್ರಿಗೂ ಇಷ್ಟ ಆಗಿದೆ. ಆ್ಯಂಡ್ ಅದ್ರ ಜೊತೆಗೆ ಬೇರೆ ಬೇರೆ ಜಾನರ್ ಥರ ಹಾಡುಗಳಿದೆ ಇದರಲ್ಲಿ. ಮಾರ್ನಮಿ ಟೈಟಲ್ ಸಾಂಗ್ ಒಂದಿದೆ, ಅಂದರೆ 90s ಆಗಿರುವಂಥ ಒಂದು ಸಾಂಗ್ ಅದು. ನಿಮಗೊಂದು ಬೇರೆ ಒಂದು 90s ಫೀಲ್ ಕರ್ಕೊಂಡು ಹೋಗುತ್ತೆ ಅದು. ಅದು ಬಿಟ್ಟು ಒಂದು ರೊಮ್ಯಾಂಟಿಕ್ ಸಾಂಗ್ ಒಂದಿದೆ, ಮದುವೆದು ಒಂದಿಷ್ಟು ಮಾತುಕತೆ ಆಗಿರೋದು, ನಮ್ಮ ರೊಮ್ಯಾನ್ಸ್ ಆಗಿರ್ಬೋದು, ಆ ಥರದೊಂದು ಸಾಂಗ್ ಇದೆ. ಟೋಟಲ್ 5 ವಿಭಿನ್ನವಾಗಿರೋ ಸಾಂಗ್ಗಳು ಇದರಲ್ಲಿದೆ. ಈಗ ಗಿಣಿರಾಮ ನಿನಗಾಗಿ ಸೀರಿಯಲ್ ಮುಖಾಂತರ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಅಭಿಮಾನಿ ಬಳಗ ಇದೆ, ಆಡಿಯನ್ಸ್ ಇದ್ದಾರೆ. ಅವರಿಗೆ ಈ ಸಿನಿಮಾದ ಪಾತ್ರ ಹೇಗೆ ಕನೆಕ್ಟ್ ಆಗ್ಬೋದು ಅಂತ? ನೀವು ಗಿಣಿರಾಮ ಮತ್ತು ನಿನಗಾಗಿ ಇಲ್ಲಿ ಏನು ಕ್ಯಾರೆಕ್ಟರ್ಗಳು ನೋಡಿದ್ರಿ, ಶಿವರಾಮ್ ಅಥವಾ ಸಂಜೀವ್ ರಾಘವಚಂದ್ರನ. ಸಂಜೀವ್ ರಾಘವಚಂದ್ರನ್ ನೀವು ಇವರಿಬ್ಬರು ಕ್ಯಾರೆಕ್ಟರ್ ಏನು ನೋಡಿದ್ರಿ, ಇಲ್ಲಿ ಚೇತು ಕಂಪ್ಲೀಟಾಗಿ ವಿಭಿನ್ನ ಕಾಣಿಸ್ಕೊಳ್ತಾನೆ. ನೀವು ಅಲ್ಲಿ ಏನೇನು ನೋಡಿರ್ತೀರ ಇವನಲ್ಲಿ ಅದು ಯಾವುದು ಇಲ್ಲಿರಲ್ಲ, ಬೇರೆ ರೂಪದಲ್ಲಿ ನನ್ನ ನೋಡೋಕ್ಕೆ ನಿಮಗೆ ಸಿಗುತ್ತೆ. ಆ್ಯಂಡ್ ಆ ಕಾರಣಕ್ಕೋಸ್ಕರ ನೀವು ಮಾರ್ನಮಿ ನೋಡಿ.